And also it will be going to show the current assets and non-current assets and current liabilities and non-current liabilities. So separate ಆಗಿ ಹೆಡ್ಡಿಂಗ್ಸ್ ಮಾಡಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ತೋರಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಸಿಮಿಲರ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ there is no particular format is prescribed in case of Indian accounting standards. ಸೊ ಈ ಬ್ಯಾಲೆನ್ಸ್ ಶೀಟ್ ನ ಅಥವಾ ಈ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. However, there are certain guidelines for how balance sheet would be prepared and presented. Okay, so prescribed ಆಗಿ ಇದೇ ತರ ಕಂಪಲ್ಸರಿ ಫಾಲೋ ಮಾಡಬೇಕಂತ ಏನಿಲ್ಲ. ಬಟ್ there is a certain rules and regulations to prepare and present the financial statement or the balance sheet ನ ಪ್ರಿಪೇರ್ ಮಾಡಲು certain rules and regulations ನ ಇಟ್ಟಿದ್ದಾರೆ. That is because the Indian accounting standards is also prepared in line with the international financial reporting standards. That you have to keep it in mind. Okay, every concept prepare ಆಗುವಾಗ every concept ಓದುವಾಗ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಸ್ ಆಲ್ಸೋ ಪ್ರಿಪೇರ್ಡ್ ಇನ್ ಲೈನ್ ವಿತ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ಸ್ ನ ಬರಿತಾ ಹೋಗ್ಬೇಕು ಅಥವಾ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಅದೇ ಸಪರೇಟ್ ಇದೇ ಸಪರೇಟ್ ಅಂತ ಟ್ರೀಟ್ ಮಾಡ್ಕೊಂಡು ಸಿನಾರಿಯೋನಲ್ಲಿ ಟ್ರೀಟ್ ಮಾಡ್ಕೊಳ್ಳಿ. ಬಟ್ you don't forget that Indian accounting standards is also prepared in line with the international financial reporting standards. So most components ಅಥವಾ most information ಬಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಿಮಿಲರ್ ಆಗಿರುತ್ತೆ, ಅದನ್ನು ನೋಡ್ಕೋಬೇಕು. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ there is a separate rules and regulations under international financial reporting standards to prepare the present and to prepare and present the financial statement. That is ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಕ್ಲಾಸಿಫಿಕೇಶನ್ ಮಾಡಿ ತೋರಿಸಬೇಕು ಅಥವಾ ಕರೆಂಟ್ ಮತ್ತೆ ನಾನ್ ಕರೆಂಟ್ ಐಟಮ್ಸ್ ನ ಕ್ಲಾಸಿಫಿಕೇಶನ್ ಮಾಡಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಪ್ರಿಸ್ಕ್ರೈಬ್ ಮಾಡಿ ಡೆಫಿನೆಟ್ ಆಗಿ ಹೇಳಿದ್ದಾರೆ. ಬಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅದೇ ರೀತಿಯಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅಂತ ಹೇಳಿದ್ರೇನು, ಬಟ್ ದೇರ್ ಇಸ್ ಅ ಸರ್ಟನ್ ಗೈಡ್ಲೈನ್ಸ್ ಟು ಪ್ರಿಪೇರ್ ಅಂಡ್ ಪ್ರೆಸೆಂಟ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ಸ್. ದಟ್ಸ್ ಇಟ್. ಓಕೆ, ಸೊ ರೂಲ್ಸ್ ಇಲ್ಲ ಅಂತ ಹೇಳಿದ್ರೆ ರೂಲ್ಸ್ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಅನ್ಕೋಬಹುದು. ಬಟ್ Indian accounting standards, rules and regulations also prepared in line with the international financial reporting standards, right? So therefore we have to follow the international, that is IFRS rules and regulations. ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡುವಾಗ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. Why means because IndAS rules includes the IFRS rules and regulations, right? So therefore that you have to keep it in mind. ಮತ್ತೆ ಕರೆಂಟ್ ಮತ್ತೆ ನಾನ್ ಕರೆಂಟ್ ಅಸೆಟ್ಸ್ ನ ನಾವು ಅಥವಾ ಕರೆಂಟ್ ಲಯಬಿಲಿಟಿ ನಾನ್ ಕರೆಂಟ್ ಲಯಬಿಲಿಟೀಸ್ ನ ಅದನ್ನು ಸಪರೇಟ್ ಮಾಡಿ ನಾವು ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡುವಾಗ. ಓಕೆ, ಸೊ ಈ ತರ ಸಿಮಿಲಾರಿಟೀಸ್ ಇರುತ್ತೆ, ಬಟ್ ಬರೆಯುವಾಗ ನೀವು ನೋಡ್ಕೊಂಡು ಬರೀಬೇಕಷ್ಟೇ. ಓಕೆ, so finally this international financial reporting standard contain the comprehensive guidance to prepare the balance sheet. But under Indian accounting standards there is no particular format is prescribed. ಇದೇ ತರ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡಬೇಕು ಅಂತ. ಓಕೆ, ಸೊ there is no particular format is prescribed in case of Indian accounting standards, but however there is some guidelines is available to prepare and present the financial, that is a balance sheet ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ಸಿಮಿಲರ್ಲಿ ನೆಕ್ಸ್ಟ್ ಬೇಸಿಸ್ ಏನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ see format for income and profit, that is the income profit a format for income, profit or loss statement. ಸೊ ಸಿಮಿಲರ್ ಕಾನ್ಸೆಪ್ಟ್ಸ್ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸಿ ಫಾರ್ಮ್ಯಾಟ್ ಫಾರ್ ಇನ್ಕಮ್ ಆರ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಯಾವ್ಯಾವ ತರ ಇರುತ್ತೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಹೇಳಿದ್ರೆ, ಸಿ in case of international financial reporting standards, see the income or profit and loss account statement can be presented in a two way. International financial reporting standards alli ನಾವು income and expense ಅಥವಾ income and loss statement ನ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ ಟೂ ವೇಸ್ ನಲ್ಲಿ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ಕೋಬಹುದು IFRS ಬೇಸ್ ಮೇಲೆ, ಅಂದ್ರೆ IFRS ರೂಲ್ಸ್ ಹೇಳೋ ಪ್ರಕಾರ. ಸೊ ಯಾವ ಟೂ ವೇಸ್ ಅಂತ ಹೇಳಿದ್ರೆ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಫಾರ್ಮೆಟ್, ಇನ್ನೊಂದು ಡಬಲ್ ಸ್ಟೇಟ್ಮೆಂಟ್ ಆರ್ DL ಸ್ಟೇಟ್ಮೆಂಟ್ ಫಾರ್ಮೆಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬಹುದು ಇನ್ಕಮ್ ಅಂಡ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ನ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ಸಿ ಇನ್ ದ ಲೇಟರ್ the income statement is specified in two different components.
ಸೊ ಇಲ್ಲಿ ಜನರಲ್ ಆಗಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಸ್ ಮೇಲೆ 2 ways ನಲ್ಲಿ ಪ್ರೆಸೆಂಟ್ ಮಾಡಬಹುದು ಇನ್ಕಮ್ ಸ್ಟೇಟ್ಮೆಂಟ್ ನ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದು ಸಿಂಗಲ್ ರಿಪೋರ್ಟಿಂಗ್ ಫಾರ್ಮ್ಯಾಟ್ ಅಂಡ್ ಡಬಲ್ ರಿಪೋರ್ಟಿಂಗ್ ಫಾರ್ಮ್ಯಾಟ್. ಓಕೆ, ಸೊ ಆ ತರ ನಾವು ಪ್ರಿಪೇರ್ ಮಾಡಿ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಲೇಟರ್ ಏನ್ ಸ್ಪೆಸಿಫೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಿ ಇನ್ ದ ಲೇಟರ್ ದ ಇನ್ಕಮ್ ಸ್ಟೇಟ್ಮೆಂಟ್ ಇಸ್ ಸ್ಪೆಸಿಫೈಡ್ ಇನ್ 2 different ಕಾಂಪೊನೆಂಟ್ಸ್ ದಟ್ ಇನ್ಕ್ಲೂಡೆಡ್. ಸೊ ಇನ್ ಕೇಸ್ ಲೇಟರ್ ಆಗಿ ಅಥವಾ ಅದಾದ್ಮೇಲೆ ಸ್ವಲ್ಪ ಅಡ್ವಾನ್ಸ್ಡ್ ಎಕ್ಸ್ಪರ್ಟ್ ಆದ್ಮೇಲೆ ಕಾನ್ಸೆಪ್ಟ್ಸ್ ನ ಅಥವಾ ಕಾನ್ಸೆಪ್ಟ್ಸ್ ಅಲ್ಲಿ ಪ್ರಿಪೇರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಏನಾದ್ರು ಆದಾಗ, ಸೊ ಎಕ್ಸ್ಪರ್ಟ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ಇನ್ಕಮ್ ಸ್ಟೇಟ್ಮೆಂಟ್ ನ IFRS ಬೇಸ್ ಮೇಲೆ ಪ್ರಿಪೇರ್ ಮಾಡೋದಾದ್ರೆ 2 different ಕಾಂಪೊನೆಂಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಇಲ್ಲಿ ಕೊಟ್ಟಿದ್ದಾರೆ, 2 ಅಂತ ಹೇಳ್ತಿದ್ದಾರೆ, ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ. ಸಿ ಪ್ರಾಫಿಟ್ ಅಂಡ್ ಲಾಸ್, ಇದು ಒಂದು ಕಾಂಪೊನೆಂಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕು ಇನ್ ಕೇಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಸ್ಟೇಟ್ಮೆಂಟ್ ಅಲ್ಲಿ. ಓಕೆ, ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸಸ್ ಬಂದೇ ಬರುತ್ತೆ. ಓಕೆ, ಐದರ್ ಇಟ್ ಈಸ್ ಅ ಟ್ರೇಡಿಂಗ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರೈಟ್? ಸಿ ಆಪರೇಟಿಂಗ್ ಅಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕು ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದರ್ ಕಾಂಪ್ರಿಹೆನ್ಸಿವ್ ಇನ್ಕಮ್ಸ್ ಏನಾದ್ರು ಇದ್ರೆ ಅದನ್ನ ನಾವು ಆಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸಿಂಗಲ್ ಸ್ಟೇಟ್ಮೆಂಟ್ ಓನ್ಲಿ ಡಿಸ್ಪ್ಲೇ ದಿ ಪ್ರಾಫಿಟ್ ಅಂಡ್ ಲಾಸ್. ಸೊ ಸಿಂಗಲ್ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡೋದ್ರಲ್ಲಿ ಅದು ಪ್ರಾಫಿಟ್ ಅಂಡ್ ಲಾಸ್ ನ ಮಾತ್ರ ಡಿಸ್ಕ್ಲೋಸ್ ಮಾಡುತ್ತೆ, ರೈಟ್? ಸೊ ಆಪರೇಟಿಂಗ್ ಅಂಡ್ ನಾನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಥವಾ ಎಕ್ಸ್ಪೆನ್ಸಸ್ ನ ನಾವು ಅಥವಾ ಇನ್ಕಮ್ಸ್ ನ ನಾವು ಮೆನ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನ ಬಿಟ್ಟು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ದಟ್ಸ್ ದಿಸ್ ರಿಕ್ವೈರ್ ದ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್. ಸೊ ಅದೇ ರೀತಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. So in case of Indian accounting standards, there is no format is specified, but as with the balance sheet, there are guidance for the presentation of such statement. So IFRS rules base ಮೇಲೆ single statement and dual statement base ಮೇಲೆ prepare ಮಾಡ್ತೀವಿ. But according to Indian accounting standards, for this format, that is for this income and profit and loss account statement ಗೂ ಅಷ್ಟೇ ಯಾವುದೇ ರೀತಿಯಲ್ಲಿ ಫಾರ್ಮ್ಯಾಟ್ ನ ಸ್ಪೆಸಿಫೈ ಮಾಡಿಲ್ಲ. ಬಟ್ there is a certain rules and regulations to present and prepare the income or expense statement under Indian accounting standard. See next difference na ನಾವು ನೋಡೋದಾದ್ರೆ, ಬೇಸಿಸ್ ಯಾವ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ಅಕೌಂಟಿಂಗ್ ಪಾಲಿಸೀಸ್ ಅಂಡ್ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸೀಸ್. ಸೊ ಇದನ್ನ ಬೇಸ್ ಆಗಿ ಇಟ್ಕೊಂಡು IFRS ಮತ್ತೆ IndAS ನಡುವೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ. Okay, so let's see the differences that is between how accounting policies will be going to change according, that is based on the international financial reporting standards and Indian accounting standards ಅಂತ ಹೇಳ್ಬಿಟ್ಟು ನಾವು ನೋಡೋಣ. See, once observe international accounting standards, that is IAS 8 ಪ್ರಕಾರ an entity can change its accounting policy in 2 instances. That is, it changes, see, international accounting standards is the previous name, ಅಲ್ವಾ? ಸೊ ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ದಟ್ ಇಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬಿಟ್ಟು ನಾವು ಕರೆದ್ವಿ. ಸೊ ಅಕಾರ್ಡಿಂಗ್ ಟು ದಿಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8 ಸ್ಪೆಸಿಫಿಕ್ ಆಗಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆನ್ ಎಂಟಿಟಿ, ಒಂದು ಕಂಪನಿ ಬಂದ್ಬಿಟ್ಟು ಅಕೌಂಟಿಂಗ್ ಪಾಲಿಸೀಸ್ ನ 2 ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಥವಾ 2 ಇನ್ಸ್ಟಾನ್ಸ್ ಅಲ್ಲಿ ಅಥವಾ 2 ಸಿನಾರಿಯೋನಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಓಕೆ, ಸೊ ಯಾವ ಸಿಚುವೇಶನ್ಸ್ ಅಲ್ಲಿ ಅಂತ ಹೇಳಿದ್ರೆ, ಸಿ ಇಫ್ ದೇರ್ ಈಸ್ ಎನಿ ಚೇಂಜ್ ರಿಕ್ವೈರ್ಡ್ ಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್, ಡೆಫಿನೆಟ್ಲಿ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಇನ್ ಕೇಸ್ ಏನಾದ್ರೂ ಕಂಪನಿ ಏನಾದ್ರೂ ಚೇಂಜ್ ಮಾಡ್ಕೋಬೇಕು ಅಥವಾ ಕಂಪನಿಗೆ ಬೆನಿಫಿಟ್ ಆಗೋ ತರ ಇದ್ರೆ ಚೇಂಜ್ ಮಾಡ್ಕೋಬೇಕು ಅಂತ ಏನಾದ್ರೂ ಇದ್ರೆ, ದಟ್ ಈಸ್ ಅಕಾರ್ಡಿಂಗ್ ಟು IFRS ರೂಲ್ಸ್ ಪ್ರಕಾರ ನಾವು ಚೇಂಜ್ ಮಾಡ್ಕೋಬಹುದು. ಅದು ಒಂದು ಸಿಚುವೇಶನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಏನಂತ ಹೇಳಿದ್ರೆ, ಸಿ results in more reliable and relevant financial statement regarding the entity's current financial positions. ಸೊ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ಸ್ ಅಲ್ಲಿ ಏನು ಏರುಪೇರು ಆಗ್ತಾ ಇದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ರಿಲಯಬಲ್ ಆಗಿ ಅಥವಾ ರಿಲೆವೆಂಟ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಪಾಲಿಸೀಸ್ ನ ನಾವು ಚೇಂಜ್ ಮಾಡಲೇಬೇಕು ಅನ್ನೋ ಸಿಚುವೇಶನ್ಸ್ ಬಂದಾಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಒಪ್ಪುತ್ತೆ. ಓಕೆ, ಸೊ ಅದನ್ನೇ ಹೇಳಿರೋದು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ IAS 8 and entity can be changed. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8 ಪ್ರಕಾರ ಒಂದು ಕಂಪನಿ ಬಂದ್ಬಿಟ್ಟು 2 ಸಿಚುವೇಶನ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದು ಸಿಚುವೇಶನ್ IFRS
ಅಲೋ ಮಾಡಿದಾಗ, ಅಂದ್ರೆ IFRS ಪ್ರಕಾರ ಇದನ್ನ ಚೇಂಜ್ ಮಾಡಬೇಕು ಅಂದಾಗ, ಇಟ್ ಈಸ್ ರಿಕ್ವೈರ್ಡ್ ಬೈ IFRS ಚೇಂಜ್ ಮಾಡಬೇಕು ಅಂದಾಗ ಚೇಂಜ್ ಮಾಡ್ಕೋಬಹುದು. ಇನ್ನೊಂದು ಸಿಚುವೇಶನ್ ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಏನಾದ್ರೂ ಏರುಪೇರ್ ಆಗ್ತಾ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಂಪನಿ ಬಂದ್ಬಿಟ್ಟು ಅಕೌಂಟಿಂಗ್ ಪಾಲಿಸೀಸ್ ನ ತನಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. Okay, so this is regarding the accounting policies changes in accounting policies according to International Financial Reporting Standard. But in case of Indian accounting standards, see Indian accounting standards ಅಲ್ಲಿ accounting policies ಮತ್ತೆ changes ನ ಯಾವ circumstances ಅಲ್ಲಿ change ಮಾಡ್ಕೋಬಹುದು ಅಂತ ಹೇಳಿದ್ರೆ, see Indian accounting standards are laws a change in accounting policies in the following instances. So Indian accounting standards ಅಲ್ಲಿ ಅದು ಲಾಸ್ ಅಂತ ಅಲ್ಲ. ಸೊ Indian accounting standards are required to change an accounting policies. So ಇದು ಲಾಸ್ ಈ ಕಡೆ ಬರ್ಬೇಕಾದ್ರೆ ಜಸ್ಟ್ ಮಿಸ್ಟೇಕ್ ಆಗಿ ಇಲ್ಲಿ ಪ್ರಿಂಟ್ ಆಗಿದೆ. ಓಕೆ, ಸೊ Indian accounting standards are going to change our accounting policies in different circumstances. ಸೊ ಯಾವ ಒಂದು ಇನ್ಸ್ಟಾನ್ಸಸ್ ಅಲ್ಲಿ ಇದು ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಿ adoption of the different accounting policies required by statute. So according to law ಅಥವಾ statute ಪ್ರಕಾರ the different accounting policies ನ ಏನಾದ್ರೂ ಅಡಾಪ್ಷನ್ ಮಾಡ್ಕೋಬಹುದು ಅಂದಾಗ ಅಥವಾ ಚೇಂಜ್ ಮಾಡ್ಕೋಬಹುದು ಅಂದಾಗ, that is as per the rule of statute or law ಪ್ರಕಾರ ಚೇಂಜ್ ಮಾಡ್ಕೋಬಹುದು ಅಂದಾಗ ಮಾತ್ರ ಆ ಸಿಚುವೇಶನ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಅಥವಾ ಇನ್ನೊಂದು ಸಿಚುವೇಶನ್ ಅಲ್ಲಿ ಹೇಗೆ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಫಾರ್ ಕಾಂಪ್ಲಿಯನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇನ್ ಕೇಸ್ ಏನಾದ್ರೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಅದು ಕೋಆಪರೇಟ್ ಮಾಡುತ್ತೆ ಅಂದಾಗ ಮಾತ್ರ, ಅದು ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅಂದಾಗ ಮಾತ್ರ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇನ್ನೊಂದು ಸಿಚುವೇಶನ್ ಅಥವಾ ಇನ್ನೊಂದು ಇನ್ಸ್ಟಾನ್ಸ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಇಫ್ ಇಟ್ ಈಸ್ ಕನ್ಸಿಡರ್ಡ್ that the change would result in more appropriate presentation of the financial statement of the enterprise. So ಇನ್ನೊಂದು ಸಿಚುವೇಶನ್ಸ್ ಅಲ್ಲಿ ಯಾವಾಗ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಇನ್ ಕೇಸ್ ಏನಾದ್ರೂ ಕಂಪನಿ ಬಂದ್ಬಿಟ್ಟು ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡೋಂಗಿದ್ರೆ ಅಥವಾ ಚೇಂಜ್ ಮಾಡ್ತಿದೆ ಅಂತ ಹೇಳಿದ್ರೆ, ಅದು ಅಪ್ರೋಪ್ರಿಯೇಟ್ ಪ್ರೆಸೆಂಟೇಷನ್, ರಿಲೆವೆಂಟ್ ಮತ್ತು ಪರ್ಫೆಕ್ಟ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂದಾಗ ಮಾತ್ರ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಂದ್ರೆ ಚೇಂಜ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ಅಲ್ಲೂ ಅಕಾರ್ಡಿಂಗ್ ಟು IFRS ಬೇಸ್ ಮೇಲೆ ಹೇಳ್ತಿದೆ. ಬಿಕಾಸ್ ದಿಸ್ ಪ್ರಿನ್ಸಿಪಲ್ is same under the IFRS also. Okay, so ಇದು ಮೇಜರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದಾರೆ. ಯಾವ ಒಂದು ಸಿಚುವೇಶನ್ಸ್ ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ತನ್ನ ಕಂಪನಿ ಅಥವಾ ಕಂಪನಿನಲ್ಲಿ ಚೇಂಜಸ್ ಮಾಡ್ಕೋಬಹುದು ಅಂತ. ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈ ಸಿಚುವೇಶನ್ಸ್ ನ ನೆನ್ಪಿಟ್ಕೊಳ್ಳಿ, ಯಾವಾಗ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಶಿಯೇಷನ್ ಯಾವ್ದು ಬೇಸ್ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ ಇಸ್ ಬೇಸ್ಡ್ ಆನ್ ದಿ ಎಕ್ಸ್ಟ್ರಾರ್ಡಿನರಿ ಈವೆಂಟ್ಸ್. ಸೊ ಎಕ್ಸ್ಟ್ರಾರ್ಡಿನರಿ ಈವೆಂಟ್ಸ್ ಬೇಸ್ ಮೇಲೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದಾರೆ. So let's see how extraordinary items will be going to treated under International Financial Reporting Standard and Indian Accounting Standards based ಮೇಲೆ ಯಾವ ತರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, see in case of extraordinary events or extraordinary items, so that should be considered under International Financial Reporting Standard. See ಯಾವ ತರ extraordinary items ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, disclosure of an extraordinary events or item is prohibited. ಸೊ IFRS ರೂಲ್ಸ್ ಬೇಸ್ ಮೇಲೆ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನ ಡಿಸ್ಕ್ಲೋಸ್ ಮಾಡೋದು ಕಂಪ್ಲೀಟ್ ಆಗಿ ಪ್ರಾಹಿಬಿಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಸೊ ಇಗ್ನೋರ್ ಮಾಡಿದ್ರೆ ಅಂದ್ರೆ ಕನ್ಸಿಡರ್ ಮಾಡೋದಿಲ್ಲ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ. ಬಟ್ ಇನ್ ಕೇಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಯು ಸಿ the amount of each and every extraordinary item should be separately disclosed in the statement of the profit and loss account statement. ಓಕೆ, ಸೊ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಬಗ್ಗೆ ನಿಮ್ಗೆ ಥರ್ಡ್ ಸೆಮ್ ಅಲ್ಲೇ ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಪ್ರಿಪೇರ್ ಮಾಡುವಾಗ, ಅಂದ್ರೆ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನ ಯಾವ ತರ ಟ್ರೀಟ್ ಮಾಡ್ತೀವಿ, ಯಾವ ತರ ಮೆನ್ಷನ್ ಮಾಡ್ತೀವಿ ಸಪರೇಟ್ ಆಗಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ. ಓಕೆ, ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇನ್ ಕೇಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನ ಬಂದ್ಬಿಟ್ಟು ಸಪರೇಟ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. Okay, because the extraordinary items is also gives some extraordinary income, and also it gives some extraordinary loss also sometimes. So therefore, if any extraordinary items will be generated or occurred in the business organization, then according to Indian accounting standards, we have to show separately and disclose that extraordinary item, income or expenses in separately, or disclose in separate statement of the profit and loss account statement. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಪರೇಟ್ ಆಗಿ ಡಿಸ್ಕ್ಲೋಸ್ ಮಾಡಿ ಯಾವ ಅಕೌಂಟಿಂಗ್ ಪಾಲಿಸಿ ಅಪ್ಲೈ ಆಗ್ತಿದೆ ಅದ್ರ ಬೇಸ್ ಮೇಲೆ ನಾವು ಪರ್ಫೆಕ್ಟ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ದ ಕೇಸ್. ಅದನ್ನ ಬೇಸ್ ಆಗಿ ಇಟ್ಕೊಂಡು IFRS ಮತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಓಕೆ, ಸೊ ಆಫ್ಟರ್ ದಿಸ್ ಯು ಹ್ಯಾವ್ ದ another difference that is based on the consolidation.
ಓಕೆ, ಸೊ ಕನ್ಸಾಲಿಡೇಷನ್ ಅಂತ ಹೇಳಿದ್ರೆ ನೀವು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ಸ್ ನ ಮಾಡಿರ್ತೀರಾ, ನೀವು ಬಿಕಾಮ್ ಅಲ್ಲಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಾಡಿರ್ತೀರಾ. ದಟ್ ಈಸ್ ಹೋಲ್ಡಿಂಗ್ ಕಂಪನಿ ಅಥವಾ ಸಬ್ಸಿಡರಿ ಕಂಪನೀಸ್ ನ ಯಾವ ತರ ಮರ್ಜ್ ಮಾಡಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಸೆಟ್ಸ್ ಏನಾದ್ರು ಇದ್ರೆ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಎರಡು ಮರ್ಜ್ ಆದ್ಮೇಲೆ ಅಥವಾ ಎರಡು ಕನ್ಸಾಲಿಡೇಟೆಡ್ ಆಗಿ ನಾವು ಒಂದ್ಸರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದಾಗ ಎರಡನ್ನು ಆಡ್ ಮಾಡಿ ತೋರಿಸ್ತೀವಿ. ಸೊ ಆ ಸಿಚುವೇಶನ್ಸ್ ಅಲ್ಲಿ ಆ ಕನ್ಸಾಲಿಡೇಷನ್ ಅನ್ನೋ ಕಾನ್ಸೆಪ್ಟ್ ನಮಗೆ ಬರುತ್ತೆ. Let's see how it will be going to differentiate under International Financial Reporting Standard and also in case of Indian Accounting Standards, that is regarding the consolidation basis. See, in case of International Financial Reporting Standard, that is a consolidation of the financial statement of the subsidiaries is not compulsory until it is required under from the law or regulations. Okay, so ನಾವು ಈಗ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಫೈನಲ್ ಆಗಿ ನಾವು ಕಂಟ್ರೋಲಿಂಗ್ ಕಾಸ್ಟ್, ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ಸ್ ನ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬೇಸ್ಡ್ ಆನ್ ರೇಷಿಯೋ, ಸೊ ಫೈನಲ್ ಆಗಿ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಈ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ, ಈಗ ಅಸೆಟ್ಸ್ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಫಿಕ್ಸೆಡ್ ಅಸೆಟ್ ಇರುತ್ತೆ ಅಂತ ಹೇಳಿದ್ರೆ ಅದು ಹೋಲ್ಡಿಂಗ್ ಕಂಪನಿ ಎಷ್ಟಿದೆ ಮತ್ತೆ ಸಬ್ಸಿಡರಿ ಕಂಪನಿ ಎಷ್ಟಿದೆ ಅಂತ ಹೇಳಿ ಟೋಟಲ್ ಮಾಡಿ ಒಂದೇ ಸಾರಿ ಔಟರ್ ಕಾಲಮ್ಗೆ ಹಾಕ್ತಿವಿ. Okay, so that is according to Indian accounting standards. Perfectly we have to show how the assets will be going to show or how these assets will be going to represent based on the consolidated value of the holding and subsidiary company. Because in order to prepare the financial statement or balance sheet, we have to consider the values of the holding and the subsidiary company also in case of Indian accounting standard. But in case of International Financial Reporting Standard ಅಲ್ಲಿ ಅದು ಕಂಪಲ್ಸರಿಯಾಗಿ ನಾವು ಸಬ್ಸಿಡರಿ ಕಂಪನಿ ತಗೋಬೇಕು ಅಂತ ಏನಿಲ್ಲ, ಅಂಟಿಲ್ ಇಟ್ ಈಸ್ ರಿಕ್ವೈರ್ಡ್ ಬೈ ಎ ಸ್ಟ್ಯಾಚ್ಯೂ ಆರ್ ಎ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಹೇಳೋವರೆಗೂ ಇದೇನು ಮ್ಯಾಂಡೇಟರಿ ಇಲ್ಲ, ತೋರಿಸಲೂಬಹುದು ತೋರಿಸದಿರನೇ ಇರಬಹುದು. ಓಕೆ, ಸಪರೇಟ್ ಆಗೂ ತೋರಿಸಬಹುದು. ದಟ್ ಈಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. But in case of Indian accounting standard C, not mandatory for the companies according to accounting standard 21. So accounting standard 21 ಪ್ರಕಾರ ಇದು ಮ್ಯಾಂಡೇಟರಿ ಏನು ಅಲ್ಲ ಕನ್ಸಾಲಿಡೇಷನ್. But listed enterprises are mandatory required by the listing agreement of the SEBI to prepare and present the consolidated financial statement. So ಈಗ ನಾವು ಇದನ್ನೇ ಫಾಲೋ ಮಾಡ್ತಿರೋದು. ಓಕೆ, ಸೊ ಅಕಾರ್ಡಿಂಗ್ ಟು 21 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನೇನಂದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21 ಏನ್ ಹೇಳುತ್ತೆ ಅಂತಂದ್ರೆ ಮ್ಯಾಂಡೇಟರಿ ಏನು ಇಲ್ಲ. ಕನ್ಸಾಲಿಡೇಷನ್ ಅಂದ್ರೆ ಸಬ್ಸಿಡರಿ ಕಂಪನಿ ಹೋಲ್ಡಿಂಗ್ ಕಂಪನಿ ಎರಡು ಮಿಕ್ಸ್ ಮಾಡಿ ನಾವು ತೋರಿಸಲೇಬೇಕು ಅನ್ನೋದು ಮ್ಯಾಂಡೇಟರಿ ಇಲ್ಲ. ಬಟ್ ಸೆಬಿ ಗೈಡ್ಲೈನ್ಸ್, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ಅಗ್ರಿಮೆಂಟ್ ಅಥವಾ ಲಿಸ್ಟಿಂಗ್ ಅಗ್ರಿಮೆಂಟ್ ಪ್ರಕಾರ ಏನೇನು ಪ್ರಿನ್ಸಿಪಲ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿರುತ್ತೋ ಅದ್ರ ಪ್ರಕಾರ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಎಲ್ಲಾ ಲಿಸ್ಟೆಡ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಹೇಳ್ತಿದೆ. ದಟ್ ಈಸ್ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಸೊ ಇದು ಕನ್ಸಾಲಿಡೇಷನ್ ಬೇಸ್ ಮೇಲೆ ಈ ತರ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಅಂಡ್ ಫೈನಲಿ ದಟ್ ಈಸ್ ಕರೆಂಟ್ ಅಂಡ್ ನಾನ್ ಕರೆಂಟ್ ಐಟಮ್ಸ್ ನ ಅಕಾರ್ಡಿಂಗ್ ಟು IFRS ಬೇಸ್ ಮೇಲೆ ಯಾವ ತರ ಟ್ರೀಟ್ ಮಾಡಬೇಕು, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. See, an organization is an option to adopt the current and non-current classification of the assets and liabilities. In case of International Financial Reporting Standard ಅಲ್ಲಿ ಆರ್ಗನೈಸೇಷನ್ ಅಥವಾ ಕಂಪನಿಗೆ ಒಂದು ಆಪ್ಷನ್ ಇದೆ. ಏನ್ ಆಪ್ಷನ್ ಇದೆ ಅಂತ ಹೇಳಿದ್ರೆ, ದಟ್ ಈಸ್ ಟು ಅಡಾಪ್ಟ್ ದಿ ಕರೆಂಟ್ ಅಂಡ್ ನಾನ್ ಕರೆಂಟ್ ಕ್ಲಾಸಿಫಿಕೇಶನ್. ಓಕೆ, ಸೊ ಕರೆಂಟ್ ಮತ್ತೆ ನಾನ್ ಕರೆಂಟ್ ಕ್ಲಾಸಿಫಿಕೇಶನ್ಸ್ ನ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸಸ್ ಇದೆ. ಓಕೆ, ಸೊ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್, ಸೊ ಅದು ಫಸ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ. ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ಮಾಡ್ಕೊಳ್ಳೋದು ಒಂದು ಆಪ್ಷನ್ಸ್ ಇದೆ. ಬಟ್ ಇನ್ ಕೇಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋ ಸಚ್ ರಿಕ್ವೈರ್ಮೆಂಟ್ಸ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಈ ತರ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆ ರಿಕ್ವೈರ್ಮೆಂಟ್ಸ್ ಏನು ಸ್ಪೆಸಿಫೈ ಮಾಡಿಲ್ಲ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. But for the sake of understanding to the investors and customers or debtors and the creditors or suppliers and the lenders and taxpayers and donors, ಯಾರ್ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರಿಗೆ ಅರ್ಥ ಆಗೋದಕ್ಕೋಸ್ಕರ ನಾವು ಸಪರೇಷನ್ ಕ್ಲಾಸಿಫಿಕೇಶನ್ಸ್ ನಾವು ಮಾಡ್ಕೊಂಡಿದೀವಿ. ಅಸೆಟ್ಸ್ ನ ಸಪರೇಟ್ ಆಗಿ, ಲಯಬಿಲಿಟೀಸ್ ನ ಸಪರೇಟ್ ಆಗಿ ಅಂತ ಹೇಳ್ಬಿಟ್ಟು. ಬಟ್ ದೇರ್ ಇಸ್ ನೋ ಸಚ್ ರಿಕ್ವೈರ್ಮೆಂಟ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. I already told that Indian accounting standards is also prepared in line with the International Financial Reporting Standards. Some rules and regulations is also followed according to the International Financial Reporting Standards. ಇಲ್ಲಿ ರಿಕ್ವೈರ್ಮೆಂಟ್ಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಈ ತರ ಇಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಫಾಲೋ ಮಾಡ್ತಿದ್ದೀವಿ? ಬಿಕಾಸ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ therefore we are going to consider some rules and regulations that is based on the International Financial Reporting Standards. Assets ಮತ್ತೆ liabilities, current assets, non current assets, current liabilities, non current liabilities classification ಮಾಡಿದ್ರೆ ನಮಗೂ ಅರ್ಥ ಆಗೋದಿಲ್ಲ ಕೆಲವೊಂದು ಟೈಮ್, ರೈಟ್? So therefore, even though there is no requirement for the classification according to Indian accounting standards, but according to International Financial Reporting Standard, for the sake of understanding, we have to prepare and present the financial statement that is in line with the
International Financial Reporting Standards. So these are the various differences between the Indian accounting standard and international financial reporting standards. Okay, so ಇಲ್ಲಿಗೆ ನಿಮ್ಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಥವಾ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ಗೆ, ಸೊ ಒಂದು 2 marks ಗೆ ತುಂಬಾ ಇಂಪಾರ್ಟೆಂಟ್. ವಾಟ್ ಯು ಮೀನ್ ಬೈ ದಿ ಕನ್ವರ್ಜೆನ್ಸ್ ಅಂಡ್ ವಾಟ್ ಈಸ್ ದ ಕನ್ವರ್ಜೆನ್ಸ್ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಕೇಳಬಹುದು. ಓಕೆ, ಅಂಡ್ ಆಲ್ಸೋ ಫಾರ್ ಸೆಕ್ಷನ್ ಬಿ ಗೆ ಕೇಳೋ ಚಾನ್ಸಸ್ ಏನಾದ್ರು ಇದ್ರೆ ಗಿವ್ ಎ ನೋಟ್ ಆನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆರ್ ಗಿವ್ ಎನ್ ಓವರ್ ವ್ಯೂ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಕೇಳಬಹುದು. ಇನ್ ಕೇಸ್ ಏನಾದ್ರು ಸೆಕ್ಷನ್ ಸಿ ಗೆ ಕೇಳಿದ್ರೆ ಜಸ್ಟ್ the differences between the Indian accounting standard and international financial reporting standard ಅಂತ ಹೇಳ್ಬಿಟ್ಟು ಕೇಳಬಹುದು. ಅದು ಬಿಟ್ರೆ ಸೆಕ್ಷನ್ ಸಿ ಗೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಇರೋದು ವಾಟ್ ಆರ್ ದ ವೇರಿಯಸ್ ಚಾಲೆಂಜಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ, ಇಷ್ಟನ್ನ ಕೇಳಬಹುದು. ಓಕೆ, ಸೊ ಜನರಲ್ ಆಗಿ ಅಡ್ವಾಂಟೇಜಸ್ ನ ನೀವು ಬರೀಬಹುದು. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಇಷ್ಟು ಕಾನ್ಸೆಪ್ಟ್ ನ ನೀವು ತಿಳ್ಕೊಂಡಿದ್ದಾದ್ಮೇಲೆ ಡೆಫಿನೆಟ್ ಆಗಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಕಂಟ್ರಿ ಅಥವಾ ಎಕನಾಮಿಕ್ ನಮಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಜನರಲ್ ಆಗಿ ಬರೀಬಹುದು. ಓಕೆ, ದೇರ್ ಆರ್ 10 ಅಡ್ವಾಂಟೇಜಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಜಸ್ಟ್ ಥಿಂಕ್ ಅಬೌಟ್ ದಿ ಕಾನ್ಸೆಪ್ಟ್ಸ್, ಜಸ್ಟ್ ರೈಟ್ ಡೌನ್. ಓಕೆ, ಸೊ ಮೇಕ್ ಎ ನೋಟ್. ಸೊ ಇಷ್ಟು ನಿಮ್ಗೆ ಫಸ್ಟ್ ಚಾಪ್ಟರ್ ಫುಲ್ಲು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಫ್ರಮ್ ನೆಕ್ಸ್ಟ್ ಕ್ಲಾಸ್ ನಾನು ಡೈರೆಕ್ಟ್ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ, ಫಿಫ್ತ್ ಚಾಪ್ಟರ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ಆಲ್ಸೋ ಥಿಯರಿ ಕಾನ್ಸೆಪ್ಟ್. ಸೊ ಅದನ್ನು ಈ ಚಾಪ್ಟರ್ ಇಟ್ಟಿರ್ಬೇಕಾಗಿತ್ತು, ಬಟ್ ಯಾಕೆ ಫಿಫ್ತ್ ಚಾಪ್ಟರ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು 5 ಚಾಪ್ಟರ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿದಾರೆ ಹೊರತು ಆ ಫಿಫ್ತ್ ಚಾಪ್ಟರ್ ಅಷ್ಟೇ ಫಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಷನ್ಸ್ ಅಲ್ಲೇ ಬರುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಹೇಳ್ದಂಗೆ IFRS 1 ನಾವು ಯಾವ್ದ್ರ ಬೇಸ್ ಮೇಲೆ ಡಿಸ್ಕಷನ್ ಮಾಡ್ತೀವಿ, ದಟ್ ಇಸ್ ಅಡಾಪ್ಷನ್ ಆಫ್, ದಟ್ ಇಸ್ ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಮತ್ತೆ ರೆಗ್ಯುಲೇಟರಿ ಡೆಫರಲ್ ಅಕೌಂಟ್ ಬ್ಯಾಲೆನ್ಸಸ್ ಮತ್ತೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ಅದು ಮತ್ತೆ ಅದೆಲ್ಲ ಬಂದ್ಬಿಟ್ಟು IFRS ಅಲ್ಲೇ ಅಥವಾ IFRS ರೂಲ್ಸ್ ಅಲ್ಲೇ ಬರುತ್ತೆ. ಸೊ ಅದನ್ನ ನಾವು ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಅಲ್ಲಿ 3 IFRS ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಫೋರ್ತ್ ಒಂದು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಚಾಪ್ಟರ್ ಡಿಸ್ಕಷನ್ ಮಾಡುವಾಗ ಬಯೋಲಾಜಿಕಲ್ ಆಸಿಡ್ಸ್ ಬೇಸ್ ಮೇಲೆ ಬರುತ್ತೆ. ಸೊ ಅದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ನಿಮ್ಗೆ ಫಸ್ಟ್ ಚಾಪ್ಟರ್ ಕ್ಲಿಯರ್ ಆಗಿದೆ. ಜಸ್ಟ್ ಮೇಕ್ ಎ ನೋಟ್ and prepare well. Okay, so thanks for watching the video.